ಸನ್ಮಾನ್ಯ ಅಧ್ಯಕ್ಷರೇ, ಈ ರಾಜ್ಯದಲ್ಲಿ ಏನು ಅಭಿವೃದ್ಧಿ ಆಗಿದೆ ಅಂತ ಏನು ಮಾನದಂಡ ಏನು? ಮಾರ್ಕ್ಸ್ ಯಾರು ಕೊಡ್ತಾರೆ? ಈಗ ಮಕ್ಕಳೆಲ್ಲ ಬಂದಿದ್ದಾರೆ, ಮಕ್ಕಳೆಲ್ಲ ಕೂತಿದ್ದಾರೆ ಅಲ್ಲಿ, ಅವ್ರಿಗೆ ನೀವು ಮಾನದಂಡ ಫಿಕ್ಸ್ ಮಾಡ್ತೀರಾ? ಎಕ್ಸಾಮಲ್ಲಿ ನೀನು 35 ತಗೊಂಡ್ರೆ 3rd ಕ್ಲಾಸು, ನೀನು 33. ಓಹ್, ಅದೊಂದು ಸ್ಪೆಷಾಲಿಟಿ ಸರ್ಕಾರ ಇದ್ದಂಗೆ ಅದನ್ನು. ಅದು ಅಂದರೆ ಮಾಡಿದ್ದೀರಾ. 2nd ಕ್ಲಾಸ್ಗೆ 50 ಬರಬೇಕಾ? 2nd ಕ್ಲಾಸ್ಗೆ 50 ಮೇಲೆ ಬರು, 1st ಕ್ಲಾಸ್ಗೆ 60 ಮೇಲೆ ಹೋಗ್ಬೇಕು. ಡಿಸ್ಟಿಂಕ್ಷನ್ಗೆ 75 80 ಮಾಡಿದ್ದಾರೆ, 75 ಮಾಡಿದ್ದಾರೆ. ಈ ಸರ್ಕಾರ ಈ ಪಟ್ಟಿಯಲ್ಲಿ ಎಲ್ಲಿದೆ ಅಂತಾನೆ ನಾನೇ ಹುಡುಕಾಡ್ತಾ ಇದ್ದೀನಿ. ಈ ಸರ್ಕಾರದಲ್ಲಿ ಈಗ ಫೇಲ್ ಆಗೋಟಿದೆ ಈ ಸರ್ಕಾರ. ಕೆಲವರಿಗೆ ಉತ್ತಮ ಮಕ್ಕಳಿಗೆ ಗ್ರೇಸ್ ಮಾರ್ಕ್ಸ್ ಇದೆ. ಗ್ರೇಸ್ ಮಾರ್ಕ್ಸ್, ಬ್ರೈಟ್ ಸ್ಟೂಡೆಂಟ್ಸ್ಗೆ ಗ್ರೇಸ್ ಮಾರ್ಕ್ಸ್ ಇರ್ತದೆ ಕೆಲವೊಮ್ಮೆ. ಪರಮೇಶ್ವರ್ ನೋಡಿ, ಸುರೇಶ್ ಕುಮಾರ್ ಅವರೇ, ಅವ್ರೇನು ಹೇಳ್ತಾ ಇದ್ದಾರೆ, ಗ್ರೇಸ್ ಮಾರ್ಕ್ಸ್ ಒಂದಿದೆ ನೀವು ಹೇಳಲಿಲ್ಲ ಅಂತ, ಅದು ಪರಮೇಶ್ವರ್ ಕೊಡ್ತೀರಾ ಅಂತಂದೆ. ಕೃಪಾಂಕ ಆ ಪರಿಸ್ಥಿತಿ ಇವತ್ತು. ನಾವು ಪತ್ರಿಕೆಯವರೆಲ್ಲ ಕೇಳ್ತಾರೆ, ಎಷ್ಟು ಮಾರ್ಕ್ಸ್ ಕೊಡ್ತೀರಾ, ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ನಾವು